ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನ ಪ್ರಕರಣ. ವಿಷಪ್ರಾಶನದಿಂದ 5 ಹುಲಿಗಳು ಮೃತಪಟ್ಟಿವೆ ಅಂತ ಈಗಾಗಲೇ ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯವರು. ಬಟ್ ಯಾರು ವಿಷವನ್ನು ಇಕ್ಕಿದ್ದು, ಅವರ ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ತಂದೆ ಸಿಕ್ಕಾಕೊಂಡಿದ್ದಾರೆ. ಬಟ್ ಮಗ ಎಸ್ಕೇಪ್ ಆಗಿದ್ದಾನೆ, ಮಾದಯ್ಯ ಅಂತಂದ್ಬಿಟ್ಟು ಅವನನ್ನು ಹುಡುಕುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಮಿಳುನಾಡಿಗೆ ಕೂಡ ಹೋಗಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನ ಪ್ರಕರಣದ ಬೆನ್ನಲ್ಲೇ ಈಗ ಹಸುವಿನ ಮಾಲೀಕ ಮಾದಯ್ಯ ಅನ್ನೋ ನಾಪತ್ತೆಯಾಗಿದ್ದಾನೆ. ಈ ಹುಲಿಗಳಿಗೆ ಮಾದಯ್ಯನೇ ವಿಷ ಹಾಕಿದ್ದಾನೆ ಅಂತಕ್ಕಂಥದ್ದು ಬಲವಾದ ಶಂಕೆ ಇದೆ. ವಿಷಮಿಶ್ರಿತ ಹಸು ಮಾಂಸವನ್ನು ತಿಂದು ಹುಲಿಗಳು ಸಾವನ್ನಪ್ಪಿದ್ವು. ಹಸು ಮಾಲೀಕ ಮಾದಯ್ಯ ಅವರ ತಂದೆ ಶಿವಣ್ಣ ಅವ್ರನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ತಮಿಳುನಾಡಿಗೆ ತೆರಳಿದ್ದಾರೆ ಅಧಿಕಾರಿಗಳ ತಂಡ, ಕೊಳ್ಳೇಗಾಲ ವಿಜಿಲೆನ್ಸ್ ತಂಡ ಮತ್ತು ಅರಣ್ಯ ಇಲಾಖೆ ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ. ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಎಲ್ಲರೂ ಅಲ್ಲಿ ಗ್ರಾಮಸ್ಥರೆಲ್ಲ ಹೇಳಿದ್ರಂತೆ, ಆ ಹಸು ಯಾರ ಮಾಲೀಕತ್ವದ್ದು ಅಂತ, ಮಾದಯ್ಯ ಅಂತಂದ್ಬಿಟ್ಟು, ಶಿವಣ್ಣ ಮಾದಯ್ಯ ಅಪ್ಪ ಮಗ ಅವ್ರದ್ದು ಅಂತ. ಈಗ ಮಾದಯ್ಯ ಎಸ್ಕೇಪ್, ಶಿವಣ್ಣನನ್ನು ಕರ್ಕೊಂಡು ಬಂದಿದ್ದಾರೆ. ಬಟ್ ಶಿವಣ್ಣ ಅಲ್ಲ, ಮಗ ಮಾದಯ್ಯನೇ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಅರಣ್ಯ ಇಲಾಖೆಯವರಾಗಿರ್ಬೋದು, ವಿಜಿಲೆನ್ಸ್ ತಂಡ ಆಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಆ ಒಪಿನಿಯನ್ಗೆ ಈಗ ಬರ್ತಾ ಇದ್ದಾರೆ. ಬಟ್ ಮಾದಯ್ಯ ಎಸ್ಕೇಪ್, ಆತ ಈಗ ತಮಿಳುನಾಡಿಗೇನೋ ಹೋಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ಅವನನ್ನು ಹುಡುಕೊಂಡು ಹೊರಟಿದ್ದಾರೆ. ನನ್ನ ಪ್ರಶ್ನೆ ಇದಲ್ವೇ ಅಲ್ಲ, ಶಿವಣ್ಣನೋ ಮಾದಯ್ಯನೋ ಅದು ಏನೋ ಅದು ಬೇರೆ ವಿಚಾರ. ಇಲ್ಲಿ ಬೆಂಗಳೂರಿನಲ್ಲಿ ಕಾಲು ತುಳಿತಾದಾಗ ಇಮ್ಮಿಡಿಯೇಟಾಗಿ ನೀವು IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ವೈ ನಾಟ್ ಫಾರೆಸ್ಟ್ ಆಫೀಸರ್ಸ್ ಅಂತ ನನ್ನ ಪ್ರಶ್ನೆ. ನಿನ್ನೆ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಹೋದ ಮೇಲೆ ನೀವೇನು ಆ್ಯಕ್ಷನ್ ತೊಗೊಂಡ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಮೇಲೆ? ನೋಡಿ, ಇಲ್ಲೇ ಎಡವಟ್ಟಾಗೋದು. ಹಣ್ಣು ತಿಂದವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ, ಸಿಪ್ಪೆ ತಿಂದವ್ರು ತಗ್ಲಾಕೋತಾರೆ ಅಂತಾರಲ್ಲ, ಹಾಗೆ ಪಾಪ ಚಿಕ್ಕ ಪುಟ್ಟ ಫಾರೆಸ್ಟ್ ರೇಂಜ್ ಆಫೀಸರು, ರೇಂಜರು ಅಥವಾ ಫಾರೆಸ್ಟ್ ಗಾರ್ಡ್ಗಳು ಅವ್ರಗಳ ಮೇಲೆ ಕ್ರಮ ತಗೋಬೇಕು. ಅಟ್ಲೀಸ್ಟ್ ಅದನ್ನೂ ಮಾಡಿಲ್ಲ. ಯಾರ ವಿರುದ್ಧನೂ ಇಲ್ಲ, ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ತಗೊಂಡಿಲ್ಲ, ಇದು ಪ್ರಶ್ನೆ.